ಶ್ರೀಪಾದ ವಲ್ಲಭ ದತ್ತಾತ್ರೇಯನ ಮೊದಲ ಅವತಾರ ಅನ್ನುವಂಥ ಒಂದು ಪ್ರಜ್ಞೆ ಕೂಡ ಇರುತ್ತೆ. ಹೀಗಾಗಿ ಅವರನ್ನು ಅನನ್ಯ ಭಕ್ತಿಯಿಂದ ಯಾವತ್ತೂ ಆರಾಧಿಸ್ತಾರೆ. ಶ್ರೀಪಾದ ಅಂತಾನೆ, ನಾನು ಅವಧೂತ, ನನಗೆ ಜಾತಿ ವರ್ಣ ಭೇದಗಳಿಲ್ಲ. ಈ ಅವಧೂತನನ್ನು ನೋಡಿ ಅವನ ಹೆಸರಿನಿಂದ ಅವನನ್ನು ಕರೀತಾರೆ, ಮಾಧವ ಅಂತ ಕರೀತಾರೆ. ಆಶ್ಚರ್ಯ ಆಗಿಬಿಡುತ್ತೆ ಅವಧೂತನ. ಮುಂದೆ ನಿನ್ನ ಶಿಷ್ಯ ಪರಂಪರೆಯಲ್ಲಿ ಮತ್ತೆ ನೀನೇ ಮೂರನೆಯವನಾಗಿ ಕೃಷ್ಣ ಸರಸ್ವತಿ ಹೆಸರಿಂದ ಜನಿಸುತ್ತೀಯ. ಪುತ್ರರೆಲ್ಲ ಮೌನವಾಗ್ತಾರೆ. ಯಾಕಂದರೆ ಎಲ್ಲ ಇಡೀ ಊರೇ ಸೇರಿರುತ್ತೆ. ಎಲ್ಲರೂ ಹೇಳ್ತಾರೆ, ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. ನಿರ್ಮಮಂ ನಿರಹಂಕಾರಂ ನಿರ್ಮಮಂ ನಿರಹಂಕಾರಂ ಸಮಲೋಷ್ಮಾಶ್ಮಕಾಂಚನಂ ನಿರ್ಮಮಂ ನಿರಹಂಕಾರಂ ಸಮಲೋಷ್ಟಾಶ್ಮಕಾಂಚನಂ ಸಮದುಃಖಸುಖಂ ಧೀರಂ ಸಮದುಃಖಸುಖಂ ಧೀರಂ ಹ್ಯವಧೂತಂ ನಮಾಮ್ಯಹಂ ಹ್ಯವಧೂತಂ ನಮಾಮ್ಯಹಂ ಹ್ಯವಧೂತಂ ನಮಾಮ್ಯಹಂ. ಈ ಅವಧೂತರ ನಾನು ಇದನ್ನು ಪವಾಡಗಳು ಅಂತ ಹೇಳೋದಿಲ್ಲ, ಅವರ ಜೀವನ ಸಂಕಲ್ಪಗಳು ಇವೆಲ್ಲ. ಶ್ರೀಪಾದ ವಲ್ಲಭರ ಬಗ್ಗೆ ನೋಡಿ, ಒಂದು ಘಟನೆಯನ್ನು ನೀವು ನೋಡಿದ್ರಿ, ಪ್ರಾಣಿ ವಧೆಯನ್ನು ನಿಲ್ಲಿಸಿದವರು. ಈಗ ಇನ್ನೊಂದು ಘಟನೆಯನ್ನು ನಾನಿಲ್ಲಿ ಹೇಳಬೇಕು. ಅದೇ ಪೀಠಾಪುರಂನಲ್ಲಿ ದತ್ತಭಕ್ತನಾದ ಮಾಲದಾಸ ಅಂತ, ಆತ ಜಾತಿಯಿಂದ ಅಸ್ಪೃಶ್ಯ. ಆತನಿಗೆ ಶ್ರೀಪಾದ ವಲ್ಲಭ ದತ್ತಾತ್ರೇಯನ ಮೊದಲ ಅವತಾರ ಅನ್ನುವಂಥ ಒಂದು ಪ್ರಜ್ಞೆ ಕೂಡ ಇರುತ್ತೆ. ಹೀಗಾಗಿ ಅವರನ್ನು ಅನನ್ಯ ಭಕ್ತಿಯಿಂದ ಯಾವತ್ತೂ ಆರಾಧಿಸ್ತಿರ್ತಾನೆ. ಅದಲ್ಲದೆ ಅವನು ದತ್ತ ಚರಿತ್ರೆಯನ್ನು 53 ಸಲ, ಅದೇ ಜೊತೆಗೆ ಶ್ರೀಪಾದರ ಕಥೆಯನ್ನು ಸಹಿತ 53 ಸಲ ಪ್ರಚಾರ ಮಾಡಿರ್ತಾನೆ. ಪ್ರಚಾರ ಅಂದರೆ ಕತೆ ಹೇಳ್ತಾ ಹೋಗೋದು, ದತ್ತ ಚರಿತ್ರೆಯನ್ನು ಹೇಳ್ತಾ ನಡೀತಾ ಹೋಗೋದು. ಅದು ಎಷ್ಟು ಜನ ಕೇಳ್ತಾರೆ, ಆ ಪುಣ್ಯ ಯಾರಿಗೆ ಸಿಗ್ತದೆ. ಹೀಗೆ 53 ಸಲ ಹೇಳಿದ ಮೇಲೆ ಆತನಿಗೆ ಒಂದು ದಿನ ಮನಸ್ಸು ಬರುತ್ತೆ, ಇದರ ಮಂಗಲ ಕಾರ್ಯವನ್ನು ನಾನು ಮಾಡಬೇಕು, ಮಂಗಲ ದಿನವನ್ನು ನಾನು ಇಟ್ಕೊಳ್ಬೇಕು ಅಂತ ಹೇಳಿ ಪುರೋಹಿತರಿಂದ ಅವರಿಂದ ತಿಳ್ಕೊಂಡು ಮಂಗಲ ಕಾರ್ಯವನ್ನು ದಿನ ನಿರ್ಧಾರ ಮಾಡ್ತಾನೆ. ಅದೇ ದಿವಸ ಶ್ರೀಪಾದ ವಲ್ಲಭರ ಉಪನಯನದ ದಿನ. ಅವರಿಗಾಗಿ 7 ವರ್ಷಗಳಾಗಿರುತ್ತೆ. 7 ವರ್ಷಕ್ಕೆ ಆವಾಗ ಉಪನಯನ ಮಾಡ್ತಿದ್ರು. ಸೊ ಅವನ ಉಪನಯನ ದಿನವೂ ಕೂಡ ಅದೇ ಬರುತ್ತೆ. ಹಾಗಾಗಿ ಮಾಲದಾಸನಿಗನ್ನಿಸ್ತದೆ, ಅಯ್ಯೋ, ನಾನು ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಇಲ್ಲಿ ಪ್ರಾರಂಭ ಮಾಡಿದ್ದೇನೆ ಮಂಗಲ ಕಾರ್ಯವನ್ನು, ಆದರೆ ಅಲ್ಲಿ ಶ್ರೀಪಾದ ವಲ್ಲಭರ ಉಪನಯನವನ್ನು ನಾನು ನೋಡೋದು ಆಗಲಿಲ್ವಲ್ಲ ಅಂತ ತನಗೆ ಬೇಸರ ಆಗುತ್ತೆ. ಆದರೆ ತಾನು ಮಾಡ್ತಿರುವ ಪುಣ್ಯ ಕಾರ್ಯವಿದು ಅಂತ ನಾನು ಆ ದತ್ತಾವತಾರಿ ಶ್ರೀಪಾದರನ್ನು ನೆನೆಸ್ಕೊಂಡು ಈ ಕಾರ್ಯವನ್ನು ಮಾಡ್ತೇನೆ ಅಂತ ಅವನು ಕಾರ್ಯಕ್ರಮವನ್ನು ಮಾಡ್ತಾನೆ. ಇತ್ತ ಕಡೆ ಏನಾಗ್ತದೆ ಅಂತ ಹೇಳಿದರೆ, ಶ್ರೀಪಾದ ವಲ್ಲಭರ ಉಪನಯನ, ಚೌಲ ಕರ್ಮಾದಿಗಳು, ಮಾತೃಭೋಜನ ಮುಂತಾದವೆಲ್ಲ ನಡೆದು ಗಾಯತ್ರಿ ಉಪದೇಶ ಮತ್ತು ಭಿಕ್ಷೆ ಇವೆಲ್ಲ ಮುಗಿದು ಕಡೆಯಲ್ಲಿ ಆತ ಹೇಳ್ತಾನೆ, ನನ್ನ ಭಿಕ್ಷೆ, ನಾನು ಬೇಡಬೇಕಾದ ಭಿಕ್ಷೆ ಸಂಪೂರ್ಣವಾಗಿಲ್ಲ ಅಂತ ಶ್ರೀಪಾದ ಹೇಳಿದಾಗ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಬಂದಂಥವರೆಲ್ಲ ಭಿಕ್ಷೆ ನೀಡಿದ್ರಲ್ಲ, ಇನ್ನೇನು ಅಂತ ಕೇಳ್ತಾರೆ. ಇಲ್ಲ, ನನ್ನನ್ನು ನೆನೆಸುತ್ತಿದ್ದಾನೆ ಅಲ್ಲಿ ಮಾಲದಾಸ, ಅವನು ನನಗೆ ಭಿಕ್ಷೆಯನ್ನು ನೀಡದಲ್ಲಿ ಕಾದಿದ್ದಾನೆ. ನಾನು ಅಲ್ಲಿ ಹೋಗಿ ಭಿಕ್ಷೆಯನ್ನು ನೀಡಿದಾಗ ಮಾತ್ರ ನನ್ನ ಉಪನಯನ ಒಂದು ಸರಿಯಾದ ರೀತಿಯಲ್ಲಿ ಸಂಪನ್ನಗೊಳ್ತದೆ ಅಂತ ಅಲ್ಲಿ ಇದ್ದಂಥ ಎಲ್ಲ ವಿಪ್ರ ಸಮೂಹಕ್ಕೆ ಹೇಳಿದಾಗ ಎಲ್ಲ ಬ್ರಾಹ್ಮಣರು ಇದಾಗ್ತಾರೆ. ಏನು, ಆ ಅಸ್ಪೃಶ್ಯನ ಮನೆಗೆ ಹೋಗುವುದಾ? ಸಾಧ್ಯ ಇಲ್ಲ. ಅದು ಇಂಥ ಒಂದು ಹೊತ್ತಿನಲ್ಲಿ ನಿನ್ನ ಚೌಲಕರ್ಮಾದಿಗಳೆಲ್ಲ ಆಗಿ ನೀನು ಉಪನಯನನಾಗಿ ನೀನು ದ್ವಿಜರೂಪವನ್ನು ಪಡೆದಂಥ ವೇಳೆಯೊಳಗೆ ನೀನು ಅಲ್ಲಿ ಹೋಗೋದಾ? ಸಾಧ್ಯವೇ ಇಲ್ಲ ಅಂತ ಎಲ್ಲರೂ ವಿರೋಧಿಸ್ತಾರೆ. ಆಗ ಶ್ರೀಪಾದ ಅಂತಾನೆ, ನಾನು ಅವಧೂತ, ನನಗೆ ಜಾತಿ ವರ್ಣ ಭೇದಗಳಿಲ್ಲ ಅಂದವನೇ ತನ್ನ ಜೋಳಿಗೆಯನ್ನು ಹಿಡ್ಕೊಂಡು ಸೀದಾ ಮಾಲದಾಸನ ಮನೆಗೆ ಬರ್ತಾನೆ. ಅಲ್ಲಿ ಅವರನ್ನು
ಮಾಲದಾಸ ಅನನ್ಯ ಭಕ್ತಿಯಿಂದ ಸತ್ಕರಿಸಿ ಅವರಿಗೆ ಭಿಕ್ಷೆಯನ್ನು ಹಾಕ್ತಾನೆ. ಆಗ ಶ್ರೀಪಾದರು ಹೇಳ್ತಾರೆ, ನನ್ನ ಭಿಕ್ಷೆಗೆ ಒಂದು ಪರಿಪೂರ್ಣತೆ ಇಂದು ಸಿಕ್ಕಿತು, ನನ್ನ ಉಪನಯನಕ್ಕೆ, ನನ್ನ ದ್ವಿಜರೂಪಕ್ಕೆ ಕೂಡ ಒಂದು ಪರಿಪೂರ್ಣತೆ ಸಿಕ್ಕಿತು ಅಂತ ಹೇಳಿ ಅಲ್ಲಿಂದ ತೆರಳುತ್ತಾರೆ, ಮನೆಗೆ ಬರ್ತಾರೆ. ಆದರೆ ವಿರೋಧಿಸುವ ಶಕ್ತಿ ಯಾವ ವಿಪ್ರರಿಗೂ ಇರೋದಿಲ್ಲ. ಅಂದರೆ ವಿರೋಧಿಸುವುದಂದರೆ ಅದರ ಬಗ್ಗೆ ಮತ್ತೆ ವಾದ ವಿವಾದಗಳನ್ನು ಮಾಡಿ ಹೇಳುವಂಥ ಶಕ್ತಿ ಯಾರಲ್ಲಿ ಇರೋದಿಲ್ಲ. ಅಲ್ಲಿ ಬಂದ ಮೇಲೆ ಹೇಳ್ತಾರೆ, ಪಂಚಮರನ್ನ ನೀಚ ಜಾತಿಯವರೆನ್ನದಿರಿ, ಬರುವ ದಿನಗಳಲ್ಲಿ ಅವರಿಗೆ ಉನ್ನತ ಸ್ಥಿತಿಯನ್ನು ಕೂಡ ನಾನು ಕಲ್ಪಿಸುವುದಿದೆ. ನೀವು ಹೆಚ್ಚಿನವರು ಸೇವಾ ವೃತ್ತಿ ಅವಲಂಬಿಸಿ ಧರ್ಮ ಕರ್ಮ ಭ್ರಷ್ಟರಾಗುತ್ತೀರಿ. ನನ್ನ ವಚನ ಶಿಲಾಶಾಸನದಂತೆ ಬರೆದಿಟ್ಟುಕೊಳ್ಳಿ, ಅದರಲ್ಲಿನ ಒಂದು ಅಕ್ಷರವೂ ಬದಲಾಗದು. ಶ್ರೀಪಾದರಿಗೆ ಕುಲ ಗೋತ್ರ ಇದಾವುದೂ ಬೇಕಾಗಿರಲಿಲ್ಲ. ಇದೊಂದು ಘಟನೆ. ಇನ್ನೊಂದು ಘಟನೆ, ಒಂದು ದಿನ ಪೀಠಾಪುರಂಗೆ ಒಬ್ಬ ಅವಧೂತ ಬರ್ತಾನೆ. ಅವನು ಅವಧೂತ ಬಂದ ಅಂದ ಕೂಡಲೇ ಸಹಜ, ಊರ ಎಲ್ಲ ಜನ ಅವನನ್ನು ಕರ್ಕೊಂಡು ಹೋಗಿ ಸತ್ಕಾರ ಮಾಡೋದೆಲ್ಲ, ಅದು ಅವಧೂತನಿಗೆ ಸಿಗಬೇಕಾದಂಥ ಮಾನ ಮರ್ಯಾದೆಗಳೆಲ್ಲ ಇದು ಮಾಡ್ತಾರೆ. ಆಗ ಅವಧೂತ ಅಂತಾನೆ, ಇಲ್ಲಿ ದತ್ತ ವಾಸಿಸುತ್ತಿದ್ದಾನೆ, ಹುಡುಕಿ ಅಂತಾನೆ. ಇಡೀ ಊರೆಲ್ಲ ಹುಡುಕಿ 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 ಕಡೆಗೆ ನದಿಯ ತಳದಲ್ಲಿ ಒಂದು ದತ್ತಮೂರ್ತಿ ಸಿಗ್ತದೆ. ಆ ದತ್ತಮೂರ್ತಿಯನ್ನು ಶ್ರೀಪಾದವಲ್ಲಭನ ತಂದೆ ಸುಮತಿ ಮತ್ತು ಅಪ್ಪಲರಾಜ ಶರ್ಮ ಅವರು ತಂದು ದತ್ತನನ್ನು ಪ್ರತಿಷ್ಠಾಪನೆ ಮಾಡಿ ಆತನಿಗೆ ಒಂದು ಮಂದಿರವನ್ನು ನಿರ್ಮಿಸ್ತಾರೆ. ಅದರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅಲ್ಲಿಗೆ ಆ ಅವಧೂತನನ್ನು ಕರೆಸ್ತಾರೆ. ಆ ಅವಧೂತ ಆ ದಿವಸ ಅಪ್ಪಲರಾಜ ಶರ್ಮರ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಆತನಿಗೆ ಅಪ್ಪಲರಾಜ ಶರ್ಮ ಮತ್ತು ಸುಮತಿ ದಂಪತಿಗಳು ಸತ್ಕಾರವನ್ನೆಲ್ಲ ಮಾಡಿ ಆದಮೇಲೆ ಶ್ರೀಪಾದವಲ್ಲಭ ಒಳಗಿದ್ದ ಹುಡುಗ ಹೊರಗೆ ಬರ್ತಾನೆ. ಹೊರಗೆ ಬಂದಾಗ ಈ ಅವಧೂತನನ್ನು ನೋಡಿ ನಗ್ಲಿಕ್ಕೆ ಶುರು ಮಾಡ್ತಾನೆ. ಅವನು ನಕ್ಕಾಗ ಈ ಅವಧೂತನಿಗೆ ಒಂದು ಥರದ ವಿಚಿತ್ರ ಅನುಭವ ಉಂಟಾಗಿ ಆತ ಸಮಾಧಿ ಸ್ಥಿತಿಗೆ ಜಾರ್ತಾನೆ. ಆಗ ಶ್ರೀಪಾದರು ಅವನತ್ತ ದೃಷ್ಟಿ ಬೀರಿ ಅವನ ಹೆಸರಿನಿಂದ ಅವನನ್ನು ಕರೀತಾರೆ, ಮಾಧವ ಅಂತ ಕರೀತಾರೆ. ಆಶ್ಚರ್ಯ ಆಗಿಬಿಡುತ್ತೆ ಅವಧೂತನಿಗೆ. ನನಗೆ 16 ಸಂವತ್ಸರಗಳು ತುಂಬಿದಾಗ ನಿನ್ನ ಕೋರಿಕೆ ಮೇರೆಗೆ ಬುಕ್ಕರಾಯನು ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪಿಸುವನು. ನೋಡಿ, ಎಲ್ಲಿಂದ ಎಲ್ಲಿಗೆ ಲಿಂಕ್ ಅಂತ ಹೇಳುವಂಥದ್ದು. ನನಗೆ 16 ಸಂವತ್ಸರಗಳು ತುಂಬಿದಾಗ ನಿನ್ನ ಕೋರಿಕೆ ಮೇರೆಗೆ ಬುಕ್ಕರಾಯನು ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪಿಸುವನು. ಹರಿಹರ ಬುಕ್ಕರಾಯನಿಗೆ ನೀನು ಜೊತೆಯಾಗಿರುವಂಥ ಅವಧೂತನಿಗೆ ಹೇಳ್ತಾನೆ. ಮಾಧವ ದೂತನಿಗೆ ಈ ಮಾತನ್ನು ಶ್ರೀಪಾದವಲ್ಲಭರು ಹೇಳ್ತಾರೆ. ಶ್ರೀಪಾದರು ಆ ಅವಧೂತನ ಪಾದಕ್ಕೆ ನಮಸ್ಕರಿಸ್ಲಿಕ್ಕೆ ಹೋಗ್ತಾರೆ. ಇದೇನು ವಿಚಿತ್ರ ಅಂತ ಕೇಳ್ತಾನೆ. ಎಂಥ ಜ್ಞಾನಿಗಳು ನೀವು ಬಾಲಕರು ಇರ್ಬೋದು, ಎಂಥ ಜ್ಞಾನಿಗಳು ನೀವು, ನನಗೆ ನಮಸ್ಕರಿಸುವುದಂತ. ಆಗ ಅವ್ರು ಹೇಳ್ತಾರೆ, ಹೇ ಅವಧೂತ ಸಿದ್ಧನೇ, ನೀನೇ ಶೃಂಗೇರಿ ಪೀಠವನ್ನು ಸೇರಿ ಗುರು ವಿದ್ಯಾರಣ್ಯ ನಾಮದಿಂದ ವಿಖ್ಯಾತಿಯನ್ನು ಪಡೀತೀಯಾ. ಶೃಂಗೇರಿ ಅಂದರೆ ನಾವು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂಥ ಹಕ್ಕಬುಕ್ಕರಿಗೆ ಪ್ರೇರಣೆಯಾದಂಥ ವಿದ್ಯಾರಣ್ಯರು ಶೃಂಗೇರಿ ಪೀಠಾಧಿಪತಿಗಳು. ಅದು ನೀನಾಗುವೆ. ಮುಂದೆ ನಿನ್ನ ಶಿಷ್ಯ ಪರಂಪರೆಯಲ್ಲಿ ಮತ್ತೆ ನೀನೇ 3ನೇಯವನಾಗಿ ಕೃಷ್ಣ ಸರಸ್ವತಿ ಹೆಸರಿಂದ ಜನಿಸುತ್ತೀಯಾ. ಆಗ ನನಗೆ ನೀನು ಕಾಶಿಯಲ್ಲಿ ಸನ್ಯಾಸ ದೀಕ್ಷೆ ಕೊಡ್ತೀಯ. ಇದಕ್ಕೆ ಕಾಶಿ ವಿಶ್ವೇಶ್ವರನೇ ಸಾಕ್ಷಿ ಅಂತ ನುಡಿದು ಬಂದಂಥ ಅವಧೂತನಿಗೆ ಭಿಕ್ಷೆಯನ್ನು ಕೊಡ್ತಾರೆ. ಭಿಕ್ಷೆಯನ್ನು ಸ್ವೀಕರಿಸಿ ಅವಧೂತ ಅಲ್ಲಿಂದ ತೆರಳುತ್ತಾನೆ. ಹೀಗೆ ಹಲವಾರು ಪವಾಡಗಳನ್ನು ಮಾಡ್ತಾರೆ. ಅದರಲ್ಲಿ ಮುಖ್ಯವಾದ್ದನ್ನು 1, 2, 3 ನಾನಿಲ್ಲಿ ಹೇಳಿದ್ದೇನೆ. ಇನ್ನು ಕಾಲ ಚಕ್ರ ಉರುಳುತ್ತಾ ಹೋಗುತ್ತೆ. 16 ವರ್ಷಗಳಾಗುತ್ತೆ. ಅವರು ತನ್ನ ತಾಯಿಗೆ ತಿಳಿಸಿದಂತೆ 16 ವರ್ಷಗಳು ತುಂಬಲು ಪೀಠಿಕಾಪುರದಲ್ಲಿ ದತ್ತಾದೀಕ್ಷಾ ಕಾರ್ಯಕ್ರಮವನ್ನು ಏರ್ಪಾಡು ಮಾಡ್ತಾರೆ ಶ್ರೀಪಾದವಲ್ಲಭರು. ಎಲ್ಲ ಜಾತಿಯವರು ದತ್ತ ದೀಕ್ಷೆಯನ್ನು ತೆಗೆದುಕೊಳ್ಳಬೇಕು ಅಂತ ಪ್ರಸಾರ ಮಾಡ್ತಾರೆ. ಅದು ಬ್ರಾಹ್ಮಣರಿಗೆ ತಡೀಲಿಕ್ಕಾಗೋದಿಲ್ಲ. ಬ್ರಾಹ್ಮಣರು ಅದನ್ನು ವಿರೋಧಿಸ್ತಾರೆ. ಆಗ ಶ್ರೀಪಾದರು ಹೇಳುವ ಮಾತು, ಪರಮಾತ್ಮನಲ್ಲಿ ಯಾವುದೇ ಜಾತಿ ಭೇದ ವರ್ಗ ಇಲ್ಲ. ಆದ್ದರಿಂದ ನಾನು ನೆರೆದ ಎಲ್ಲ ಜಾತಿಗಳವರಿಗೆ ದತ್ತ ದೀಕ್ಷೆಯನ್ನು ಕೊಡುವೆನು. ಅಲ್ಲದೆ ಎಲ್ಲರಿಗೂ ಅನ್ನ ಸಂತರ್ಪಣೆಯನ್ನು ಮಾಡುವೆನು. ಆಗ ವಿಪ್ರರೆಲ್ಲ ಮೌನವಾಗ್ತಾರೆ. ಯಾಕಂದರೆ
ಎಲ್ಲ ಇಡೀ ಊರೇ ಸೇರಿರುತ್ತೆ ಅಲ್ಲಿ. ಎಲ್ಲರೂ ಹೇಳ್ತಾರೆ ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಅಂತ ಜಪಿಸಿ ಜಯಘೋಷ ಮಾಡ್ತಾರೆ. ಆಗ ಶ್ರೀಪಾದ ವಲ್ಲಭರು ಎಲ್ಲರಿಗೆ ದತ್ತಾತ್ರೇಯನ ದರ್ಶನವನ್ನು ಕೊಡ್ತಾರೆ. ಅದರ ಮರುದಿವಸ ಎಲ್ಲರ ಮನೆಗೆ ಹೋಗಿ ದರ್ಶನವಿತ್ತು ಅವರು ಕೊಟ್ಟ ಪ್ರಸಾದಗಳನ್ನು ಸ್ವೀಕರಿಸಿ ಹೀಗೆ ತನ್ನ ತಾಯಿ ತಂದೆಯರಿಗೆ ಅಭಯ ನೀಡಿ ಪೀಠಾಪುರಂದಿಂದ ನಿರ್ಗಮಿಸ್ತಾರೆ ಶ್ರೀಪಾದ ವಲ್ಲಭರು. ಅಲ್ಲಿಂದ ಹೊರಟು ಕಾಶಿ ನೇಪಾಳಕ್ಕೆ ಹೋಗಿ ಅಲ್ಲಿ ಸಾಧು ಸಂತರಿಗೆ ದರ್ಶನವಿತ್ತು. ಅಲ್ಲಿಂದ ಗೋಕರ್ಣಕ್ಕೆ ಬಂದು 3 ವರ್ಷಗಳ ಕಾಲ ಗೌಪ್ಯವಾಗಿ ಉಳಿದು ಶ್ರೀ ಕ್ಷೇತ್ರ ಮಹಾತ್ಮೆಯನ್ನು ಗೋಕರ್ಣದಲ್ಲಿ ಪಸರಿಸಿ ಮತ್ತು ಅಲ್ಲಿನ ಭಕ್ತ ಜನರಿಗೆ ಅವರ ಕಾಮನೆಗಳನ್ನು ಇಷ್ಟಾರ್ಥಗಳನ್ನು ಪೂರೈಸಿ ಅವರನ್ನು ಉದ್ಧರಿಸಿ ಶ್ರೀಶೈಲಕ್ಕೆ ಹೋಗಿ ಅಲ್ಲಿಂದ ಕುರುಗಡ್ಡೆಗೆ ಬರುವರು. ಅಲ್ಲಿ ಬಂದು ಒಂದಷ್ಟು ವರ್ಷಗಳ ಕಾಲ ಇರ್ತಾರೆ. ಅವರಿಗೆ ಒಬ್ಬ ಅಂದರೆ ಅವರು ತೊಡುತ್ತಿದ್ದಂಥ ಕಾವಿ ವಸ್ತ್ರಗಳನ್ನೆಲ್ಲ ಮಡಿ ಮಾಡಿ ಕೊಡ್ತಿದ್ದಂಥವನು. ಅವನ ಹೆಸರು ರವಿದಾಸ ಅಂತ. ಅವ ರಜಕ, ಅವನು ವಯಸ್ಸಾದವನು. ಅವನು ದಿನಾಲು ಬಹಳ ನಿಷ್ಠೆಯಿಂದ ಭಕ್ತಿಯಿಂದ ಇವರದು ಶ್ರೀಪಾದ ವಲ್ಲಭರ ಕಾವಿ ಬಟ್ಟೆಗಳನ್ನೆಲ್ಲ ಒಗೆದು ಕೊಡ್ತಿರ್ತಾನೆ, ಮಡಿ ಮಾಡಿ ಕೊಡ್ತಿರ್ತಾನೆ. ಒಂದು ದಿನ ಶ್ರೀಪಾದ ವಲ್ಲಭರಿಗೆ ಅವನನ್ನು ನೋಡ್ತಾ ನೋಡ್ತಾ ಹೇಳ್ತಾರೆ, ರವಿದಾಸ, ನಿನ್ನ ಈ ಭಕ್ತಿಗೆ ಮೆಚ್ಚಿದ್ದೇನೆ. ನೀನು ಮುಂದಿನ ಜನ್ಮದಲ್ಲಿ ಈಗಿಷ್ಟೆಲ್ಲ ಸೇವೆ ಮಾಡಿದ್ದೀಯ, ನೀನು ಮುಂದಿನ ಜನ್ಮದಲ್ಲಿ ರಾಜನಾಗಿ ಹುಟ್ಟುವೆ. ಖುಷಿ ಆಗ್ತದೆ ಅವನಿಗೆ. ಅಲ್ಲಿಂದ ಒಂದು ಸಣ್ಣ ಏನಂತೇವೆ ನಾವು, ಸಣ್ಣ ಸೊಕ್ಕು ಅವನಲ್ಲಿ ಬೆಳೀತದೆ, ನಾನು ಮುಂದಿನ ಜನ್ಮದಲ್ಲಿ ರಾಜನಾಗ್ತಾನೆ ಅಂತ. ಆಗ ಅವನು ಸ್ವಲ್ಪ ಒಂದು ದಾಷ್ಟ್ಯತೆ ಅವನಲ್ಲಿ ಬೆಳೀತದೆ. ಅದು ಕೂಡಲೇ ಶ್ರೀಪಾದ ವಲ್ಲಭರಿಗೆ ಗೊತ್ತಾಗುತ್ತೆ. ಅವ್ರು ಕೇಳ್ತಾರೆ ಅವಾಗ, ರವಿದಾಸ, ನಿನಗೆ ಈ ಜನ್ಮದಲ್ಲಿ ಈಗ ರಾಜನಾಗ್ತೀಯಾ ಅಂತ ಕೇಳ್ತಾರೆ. ಅದಕ್ಕೆ ಹೀಗೆ ವಿಚಾರ ಮಾಡಿ ಹೇಳ್ತಾನೆ, ಸ್ವಾಮಿ, ನನಗೀಗಾಗಲೇ 76 ವರ್ಷ, ಈಗ ನಾನು ರಾಜನಾಗಿ ಏನು ಅನುಭವಿಸೋದು ಸಾಧ್ಯ ಇದೆ? ನನಗೆ ಮುಂದಿನ ಜನ್ಮದಲ್ಲಿಯೇ ನಾನು ರಾಜನಾಗ್ತೇನೆ, ಆ ಒಂದು ಇದನ್ನು ನನಗೆ ಕರುಣಿಸಿ. ಆಗ ಶ್ರೀಪಾದ ವಲ್ಲಭರು ಹೇಳ್ತಾರೆ, ನಿನಗೆ ಆ ವರವನ್ನು ಕೊಡ್ತಾ ಇದ್ದೇನೆ, ಆದರೆ ನೀನು ಮುಂದಿನ ಜನ್ಮದಲ್ಲಿ ಯವನನಾಗಿ ರಾಜನಾಗ್ತೀಯ ಅಂತ. ಯವನ ಅಂದರೆ ಮ್ಲೇಂಚ ಅಂದರೆ ಮುಸಲ್ಮಾನ ಅಂತ, ಮುಸಲ್ಮಾನ ರಾಜನಾಗಿ ಹುಡ್ತೀಯ ಅಂತ ಹೇಳ್ತಾರೆ. ಅದು ಒಂದು ರೀತಿಯಲ್ಲಿ ಅವನಿಗೆ ಬೇಸರ ಆದರೂ ರಾಜನಾಗಿ ಹುಡ್ತೇನಲ್ಲ ಅನ್ನುವಂಥ ಒಂದು ಸಂತೋಷ ಅವನಲ್ಲಿ ಇರ್ತದೆ. ಇದೇ ರೀತಿ ಶಂಕರ ಭಟ್ಟ ಅಂತ ಕರ್ನಾಟಕದಿಂದ ಹೋದಂಥ ಒಬ್ಬ ಬ್ರಾಹ್ಮಣ, ಅವನಿಗೆ ಸ್ವಪ್ನದಲ್ಲಿ ಕನ್ನಿಕಾ ಪರಮೇಶ್ವರಿ ಬಂದು ಹೇಳ್ತಾಳೆ, ನೀನು ಶ್ರೀಪಾದರಿದ್ದಲ್ಲಿ ಕುರುಗಡ್ಡೆಗೆ ಹೋಗಿ ಅವರ ಸೇವೆಯನ್ನು ಮಾಡು, ಅಲ್ಲದೆ ಅವರ ಚರಿತ್ರೆಯನ್ನು ಬರೀಬೇಕು ಅಂಥೇಳಿ. ಆ ವಿಷಯವನ್ನು ಇಟ್ಕೊಂಡು ಆತ ಕುರುಗಡ್ಡೆಗೆ ಬರ್ತಾನೆ, ಶ್ರೀಪಾದ ವಲ್ಲಭರ ಸೇವೆ ಮಾಡ್ತಾ ಗುರುಚರಿತ್ರೆಯನ್ನು ಆಗಾಗ ಬರೀತಾ ಇರ್ತಾನೆ. ಕಡೆಗೆ ಶ್ರೀಪಾದರ ಕೊನೆಯ ದಿನಗಳಲ್ಲಿ ಕೂಡ ಅವರಿಗೆ ಜತೆಯವನಾಗಿ ಅವರ ಸೇವೆ ಮಾಡಿದವನು ಈ ಶಂಕರ ಭಟ್ಟ. ಹೀಗಿರುವಾಗ ಶ್ರೀಪಾದ ವಲ್ಲಭರು ಒಂದು ದಿನ ವಿಚಾರ ಮಾಡ್ತಾರೆ, ಸಾಕು ಇನ್ನು ನಾನು ಗುಪ್ತ ರೂಪಕ್ಕೆ ಹೊರಟು ಹೋಗಬೇಕು ಅಂಥೇಳಿ ಆ ಕಾಲ ಸನ್ನಿಹಿತವಾಗ್ತಾ ಇದೆ ಅಂತ ತಿಳ್ಕೊಂಡು ಅವರು ಆಶ್ವಯುಜ ಕೃಷ್ಣ ದ್ವಾದಶಿಯ ಹಸ್ತ ನಕ್ಷತ್ರದ ಸಮಯದಲ್ಲಿ ಕೃಷ್ಣಾ ನದಿಯಲ್ಲಿ ಸ್ನಾನಾದಿಗಳನ್ನು ಮುಗಿಸಿ ಬಂದು ಶಂಕರ ಭಟ್ಟರಿಗೆ ಈ ಕುರಿತು ಹೇಳ್ತಾರೆ, ನರಸಿಂಹ ಸರಸ್ವತಿ ಹೆಸರಿನಲ್ಲಿ ದತ್ತಾವತಾರಿಯಾಗಿ ನಾನು ಮರುಹುಟ್ಟನ್ನು ಪಡೆದು ಸನ್ಯಾಸ ಧರ್ಮವನ್ನು ಉದ್ಧರಿಸಲು ಮತ್ತೆ ಬರುವೆ ಅಂತ ತಿಳಿಸಿ ಹೇಳ್ತಾರೆ, ನೀನು ರಚಿಸುವ ಶ್ರೀಪಾದ ವಲ್ಲಭ ಚರಿತ್ರಾಮೃತ ಗ್ರಂಥವು ಪವಿತ್ರ ಗ್ರಂಥವಾಗಿ ಭಕ್ತ ಜನರ ಪಾಲಿಗೆ ಕಲ್ಪತರುವಾಗಲಿ. ನನ್ನ ಸೇವೆಯನ್ನು ಬಹುರೀತಿಯಿಂದ ಮಾಡಿರುವೆ ನೀನು. 3 ವರ್ಷಗಳ ಕಾಲ ನಿನಗೆ ತೇಜೋಮಯವಾದ ದರ್ಶನವನ್ನು ಕೊಡ್ತೇನೆ. ಹಾಗೆ ಅನೇಕಾನೇಕ ಯೋಗ ರಹಸ್ಯಗಳನ್ನು ಕೂಡ ನಾನು ನಿನಗೆ ಹೇಳಿಕೊಡ್ತೇನೆ. ನೀನು ರಚಿಸಿದ ಗ್ರಂಥವನ್ನು ನನ್ನ ಪಾದುಕೆಯ ಬಳಿ ಇಡು, ಅದು ಎಲ್ಲರಿಗೂ ಕೇಳಿಸುವುದು, ಎಲ್ಲರಿಗೂ ಮಂಗಳವಾಗಲಿ ಅಂತ ಹೇಳಿ ಕುರುವಾಪುರ ಅಥವಾ ಕುರುಗಡ್ಡೆಯಿಂದ ಅವರು ಕೃಷ್ಣೆಯಲ್ಲಿ ಲೀನವಾಗ್ತಾರೆ. ಇಲ್ಲಿಗೆ ಶ್ರೀಪಾದ ಅವತಾರ ಏನಿದೆ ಅದು ಅಂತ್ಯ ಆಗ್ತದೆ. ಮುಂದೆ ಶಂಕರ ಭಟ್ಟರು ಯೋಗಾನುಭವಗಳ ಕುರಿತು ಪ್ರತ್ಯೇಕವಾಗಿ ಗ್ರಂಥವನ್ನು ರಚಿಸ್ತಾರೆ. ಶ್ರೀಪಾದ ವಲ್ಲಭ ಚರಿತಾಮೃತದ ಮೂಲಕ ಮೂಲ ಸಂಸ್ಕೃತದಲ್ಲಿ ಬರೆದಂಥ ಗ್ರಂಥ
ಇವತ್ತಿಗೂ ಸಿದ್ಧ ಯೋಗಿಗಳಿಂದ ಪಠಿಸಲ್ಪಡುತ್ತದೆ ಅಲ್ಲಿ. ಇದು ಕರ್ನಾಟಕದ ರಾಯಚೂರು ಜಿಲ್ಲೆಯ ಕೃಷ್ಣಾ ತಟದಲ್ಲಿರುವ ಕುರುಗಡ್ಡೆಯಲ್ಲಿ ಶ್ರೀಪಾದ ವಲ್ಲಭರ ಅವಿಮುಕ್ತ ಕ್ಷೇತ್ರ ಇದಾಗಿದೆ. ಇಲ್ಲಿ ಈಗಲೂ ಆ ದಿವಸ ಆ ಗ್ರಂಥವನ್ನು ಪಠಿಸ್ತಾರೆ, ಅದು ಸತ್ಯ.